ನಮಸ್ಕಾರ ವೀಕ್ಷಕರೇ. ಪ್ರತಿದಿನ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಇಡುತ್ತಿದ್ದೀರಾ? ಈ ರಹಸ್ಯ ತಿಳಿಯದಿದ್ದರೆ ಯಾವುದೇ ಫಲವಿರುವುದಿಲ್ಲ. ಪ್ರತಿದಿನ ಮುಂಜಾನೆಯೇ ನಿದ್ರೆಯಿಂದ ಏಳುತ್ತೀರಿ, ಮನೆಯನ್ನೆಲ್ಲ ಸ್ವಚ್ಛಗೊಳಿಸುತ್ತೀರಿ, ಅಂಗಳವನ್ನು ಗುಡಿಸಿ ಸಗಣಿ ನೀರು ಚಿಮುಕಿಸಿ ರಂಗೋಲಿ ಹಾಕುತ್ತೀರಿ. ಅದರ ನಂತರ ನೀವು ಮಾಡುವ ಅತ್ಯಂತ ಪ್ರಮುಖವಾದ ಕೆಲಸ ಯಾವುದು? ಹೊಸ್ತಿಲಿಗೆ ಅರಿಶಿಣ ಹಚ್ಚುವುದು ತಾನೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ ಇಷ್ಟಕ್ಕೂ ಆ ಹೊಸ್ತಿಲಿಗೆ ಅರಿಶಿಣವನ್ನು ಏಕೆ ಹಚ್ಚುತ್ತಿದ್ದಾರೆ ಎಂದು? ಅದು ಕೇವಲ ಒಂದು ಸಂಪ್ರದಾಯವೇ, ಅಥವಾ ಪಕ್ಕದ ಮನೆಯವರು ಮೆಚ್ಚಿಕೊಳ್ಳಬೇಕೆಂದೇ, ಇಲ್ಲವೇ ತಲೆಮಾರುಗಳಿಂದ ಬರುತ್ತಿರುವ ಅಭ್ಯಾಸವಾದ್ದರಿಂದ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ ಈ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿದ್ದಾರೆ. ಆದರೆ ಅದರಲ್ಲಿ ಅಡಗಿರುವ ಅಸಲಿ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿಯದೆ ಕೆಲವು ಸಣ್ಣ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆ ತಪ್ಪುಗಳ ಮಸಲತ್ತಿನಿಂದಲೇ ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಪ್ರಶಾಂತತೆ ಇರುತ್ತಿಲ್ಲ. ಗಂಡ ಹೆಂಡತಿಯ ನಡುವೆ ಕಲಹಗಳು, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲದಿರುವುದು, ಇವೆಲ್ಲವೂ ಏಕೆ ನಡೆಯುತ್ತಿವೆ ಗೊತ್ತಾ? ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳುತ್ತಿರುವುದು ನಿಜ. ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆಯೇ ಆಶೀರ್ವದಿಸುತ್ತದೆ ಕೂಡ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಡುವ ಪ್ರತಿಯೊಬ್ಬ ಮಹಿಳೆಯೂ ಖಂಡಿತವಾಗಿಯೂ ಮಾಡಬೇಕಾದ ಒಂದು ರಹಸ್ಯ ಕೆಲಸದ ಬಗ್ಗೆ ನಾನು ವಿವರಿಸುತ್ತೇನೆ. ಇದು ಕೇವಲ ಭಕ್ತಿ ಮಾತ್ರವಲ್ಲ, ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನವೂ ಇದೆ. ನಮ್ಮ ಹಿರಿಯರು ನಮಗೆ ನೀಡಿದ ಈ ವರವನ್ನು ಹೇಗೆ ವಿನಿಯೋಗಿಸಿಕೊಳ್ಳಬೇಕೆಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನಾನು ಹೇಳಲಿರುವ ಒಂದು ಸಣ್ಣ ಕತೆ ನಿಮ್ಮ ಮನೆಯ ವಾತಾವರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ನಾಳೆ ಬೆಳಿಗ್ಗೆ ನೀವು ನಿಮ್ಮ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಉಂಟಾಗುವ ಅನುಭವ ಖಂಡಿತವಾಗಿಯೂ ವಿಭಿನ್ನವಾಗಿರುತ್ತದೆ. ಮೊದಲಿಗೆ ನಮ್ಮ ಸನಾತನ ಧರ್ಮವನ್ನು, ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಬಯಸುವ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀಮಾತ್ರೇ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಅಸಲಿ ರಹಸ್ಯವನ್ನು ತಿಳಿದುಕೊಳ್ಳೋಣ. ಹೊಸ್ತಿಲು ಅಂದರೆ ಏನು? ಅದು ಕೇವಲ ಮರದಿಂದ ಮಾಡಿದ ಚೌಕಟ್ಟು ಅಥವಾ ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಹೊಸ್ತಿಲು ಅನ್ನುವುದು ಬಾಹ್ಯ ಪ್ರಪಂಚಕ್ಕೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಧ್ಯದಲ್ಲಿರುವ ಒಂದು ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚದಲ್ಲಿರುವಂತಹ ಪೈಪೋಟಿಗಳು, ಈರ್ಷೆಗಳು, ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಇವೆಲ್ಲವೂ ನಿಮ್ಮ ಮನೆಗೆ ಬರದಂತೆ ತಡೆಯುವ ರಕ್ಷಣಾ ಕವಚವೇ ನಿಮ್ಮ ಮನೆಯ ಹೊಸ್ತಿಲು. ಮನುಷ್ಯ ಹೊರಗಿನಿಂದ ಒಳಗಡೆ ಬರುವಾಗ ಕೇವಲ ಕಾಲುಗಳಿಂದ ಮಾತ್ರವಲ್ಲ, ಮನಸ್ಸಿನಿಂದಲೂ ಎಷ್ಟೋ ರೀತಿಯ ಶಕ್ತಿಗಳನ್ನು ಹೊತ್ತು ತರುತ್ತಾನೆ. ಅವುಗಳನ್ನೆಲ್ಲ ಶೋಧಿಸಿ, ಅಂದ್ರೆ ಫಿಲ್ಟರ್ ಮಾಡಿ ಪವಿತ್ರವಾದ ಶಕ್ತಿಯನ್ನು ಮಾತ್ರ ಮನೆಗೆ ಕಳುಹಿಸುವುದು ನಿಮ್ಮ ಹೊಸ್ತಿಲು. ಯಾರೋ ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬರಬಹುದು. ಆ ಕೆಟ್ಟ ದೃಷ್ಟಿಯನ್ನು, ಆ ಜನರ ದೃಷ್ಟಿ ದೋಷವನ್ನು ಅಕ್ಕಪಕ್ಕದಲ್ಲೇ ಭಸ್ಮ ಮಾಡುವ ಶಕ್ತಿ ಕೇವಲ ಅರಿಶಿಣಕ್ಕೆ ಮಾತ್ರ ಇದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ಹೊಸ್ತಿಲು ದಾಟದ ಹೆಣ್ಣು, ಹೊಸ್ತಿಲು ದಾಟದ ಮಾತು ಎಂದು. ಆದರೆ ಈ ದಿನಗಳಲ್ಲಿ ಏನು ನಡೆಯುತ್ತಿದೆ? ಹೊಸ್ತಿಲ ಮೇಲೆ ನಿಂತು ಮಾತನಾಡುತ್ತಿದ್ದೇವೆ, ಹೊಸ್ತಿಲ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದೇವೆ. ಇನ್ನು ಘೋರವಾದ ವಿಷಯ ಏನಂದ್ರೆ, ಹೊಸ್ತಿಲನ್ನು ಕಾಲುಗಳಿಂದ ತುಳಿಯುತ್ತಾ ಒಳಗಡೆ ಹೋಗುತ್ತಿದ್ದೇವೆ. ಅಮ್ಮ, ನೀನು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿದ್ದೀಯಾ ಸರಿ, ಆದರೆ ನಿನ್ನ ಅರಿಶಿಣದಲ್ಲಿ ಜೀವವಿದೆಯಾ? ಆ ಅರಿಶಿಣ ನಿನ್ನ ಮನೆಗೆ ರಕ್ಷಾ ಕವಚದಂತೆ ಬದಲಾಗುತ್ತಿದೆಯೇ, ಅಥವಾ ಕೇವಲ ಬಣ್ಣವಾಗಿ ಉಳಿದು ಹೋಗುತ್ತಿದೆಯೇ? ನೀನು ಹೊಸ್ತಿಲಿಗೆ ಅರಿಶಿಣ ಹಚ್ಚುವಾಗ ನಿನ್ನ ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದೀಯಾ ಎಂಬುದು ತುಂಬಾ ಮುಖ್ಯ. ಅಬ್ಬಾ, ಇವತ್ತು ಕೂಡ ಅರಿಶಿಣ ಹಚ್ಚಬೇಕಾ? ಸೊಂಟ ನೋವಾಗುತ್ತಿದೆ ಎಂದು ಬೇಸರ ಪಟ್ಟಿಕೊಳ್ಳುತ್ತಾ ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನಿಸುವುದಿಲ್ಲ. ಇದು ನನ್ನ ಮನೆ, ಇದು 10 ಕಾಲದವರೆಗೆ ತಂಪಾಗಿರಬೇಕು, ನನ್ನ ಗಂಡ ನನ್ನ ಮಕ್ಕಳು ಕ್ಷೇಮವಾಗಿರಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾ ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆಯಾಗುತ್ತದೆ. ಈಗ ನಾವು ಈ ವಿಷಯ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗಲು ಶಾರದಾಳ ಕಥೆಯನ್ನು ಕೇಳೋಣ. ಶಾರದಾ ನಿಮ್ಮಂತೆಯೇ ನನ್ನಂತೆಯೇ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ. ಅವಳಿಗೆ ಮದುವೆಯಾಗಿ 10 ವರ್ಷಗಳು, 2 ಮಕ್ಕಳು.
ಗಂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಎಲ್ಲವೂ ಚೆನ್ನಾಗಿಯೇ ಇದೆ ಅನಿಸುತ್ತಿತ್ತು. ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ಒಂದು ತಿಳಿಯದ ಅಶಾಂತಿ. ಗಂಡ ಸಂಜೆ ಮನೆಗೆ ಬರುತ್ತಿದ್ದಂತೆಯೇ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದ. ಮಕ್ಕಳು ಅನವಶ್ಯಕವಾಗಿ ಜಗಳವಾಡುತ್ತಿದ್ದರು. ಎಷ್ಟು ಸಂಪಾದಿಸಿದರೂ ಹಣ ನೀರಿನಂತೆ ಖರ್ಚಾಗಿ ಹೋಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳು ವಿಪರೀತ. ಶಾರದಾಳಿಗೆ ಅರ್ಥವಾಗುತ್ತಿರಲಿಲ್ಲ. ನಾನು ದಿನಾ ದೀಪ ಹಚ್ಚುತ್ತಿದ್ದೇನೆ, ಪೂಜೆ ಮಾಡುತ್ತಿದ್ದೇನೆ, ಏಕೆ ನಮ್ಮ ಮನೆ ನರಕದಂತೆ ಬದಲಾಗುತ್ತಿದೆ ಎಂದು ಪ್ರತಿದಿನ ಅಳುತ್ತಿದ್ದಳು. ಒಂದು ದಿನ ಅವಳ ಮನೆಗೆ ಅವಳ ಅಜ್ಜಿ ಕಾಂತಮ್ಮ ಬಂದಳು. ಕಾಂತಮ್ಮ ಹಳೆ ಕಾಲದ ಮಹಿಳೆ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಅದ್ಭುತವಾದ ತೇಜಸ್ಸಿತ್ತು. ಅವಳು ಮನೆಗೆ ಬರುತ್ತಿದ್ದಂತೆಯೇ ಗಮನಿಸಿದ ಮೊಟ್ಟ ಮೊದಲ ವಿಷಯ ಶಾರದಾಳ ಮನೆಯ ಹೊಸ್ತಿಲು. ಆ ಹೊಸ್ತಿಲಿಗೆ ಅರಿಶಿಣವಿದೆ, ಕುಂಕುಮವಿದೆ, ಆದರೆ ಅದು ಕಳೆಗುಂದಿದಂತೆ ಕಾಣಿಸುತ್ತಿತ್ತು. ರಂಗೋಲಿ ಕೂಡ ಏನೋ ಆತುರಾತುರವಾಗಿ ಹಾಕಿದಂತೆ ಇತ್ತು. ಮರುದಿನ ಬೆಳಿಗ್ಗೆ ಶಾರದಾ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವುದನ್ನು ಕಾಂತಮ್ಮ ಗಮನಿಸಿದಳು. ಶಾರದಾ ಒಂದು ಕೈಯಲ್ಲಿ ಫೋನ್ ಮಾತನಾಡುತ್ತಾ ಮತ್ತೊಂದು ಕೈಯಿಂದ ಗಬಗಬನೆ ಅರಿಶಿಣ ನೀರು ಚಿಮುಕಿಸಿ ಏನೋ ಹರಕೆ ತೀರಿಸಿದಂತೆ ರಂಗೋಲಿ ಹಾಕಿ ಎದ್ದಳು. ಅರಿಶಿಣ ಹಚ್ಚಿದ ತಕ್ಷಣ ಅದು ಒಣಗುವ ಮುನ್ನವೇ ಅದರ ಮೇಲೆ ಕಾಲಿಟ್ಟು ಒಳಗಡೆ ಹೋದಳು. ಕಾಂತಮ್ಮ ಅದನ್ನು ನೋಡಿ ಗಟ್ಟಿಯಾಗಿ ಕರೆದಳು, ಶಾರದಾ. ಕಾಂತಮ್ಮನ ಕರೆಯನ್ನು ಕೇಳಿ ಶಾರದಾ ಗಾಬರಿಯಿಂದ ತಿರುಗಿ ನೋಡಿದಳು. ಏನದು ಕೆಲಸ? ನೀನು ಹಚ್ಚಿದ್ದು ಅರಿಶಿಣವೋ ಅಥವಾ ನಿನ್ನ ಮನೆಯ ಹಣೆ ಬರಹವೋ ಎಂದು ಖಾರವಾಗಿ ಪ್ರಶ್ನಿಸಿದಳು ಕಾಂತಮ್ಮ. ಶಾರದಾಳಿಗೆ ಅರ್ಥವಾಗಲಿಲ್ಲ. ಏನಾಯ್ತು ಅಜ್ಜಿ? ದಿನಾ ಹಚ್ಚುವಂತೆಯೇ ಹಚ್ಚುತ್ತಿದ್ದೇನೆ, ದಿನಾ ಹಾಕುವಂತೆಯೇ ರಂಗೋಲಿ ಹಾಕುತ್ತಿದ್ದೇನೆ ತಾನೇ ಎಂದು ಹೇಳಿದಳು. ಆಗ ಕಾಂತಮ್ಮ ಹೇಳಿದ ಮಾತುಗಳು ಶಾರದಾಳ ಜೀವನವನ್ನು ಮಾತ್ರವಲ್ಲ, ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಜೀವನವನ್ನು ಕೂಡ ಬದಲಾಯಿಸುತ್ತವೆ. ಹುಚ್ಚಿ, ಹೊಸ್ತಿಲು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಪೀಠ. ನೀನು ಫೋನ್ನಲ್ಲಿ ಕೆಲಸಕ್ಕೆ ಬಾರದ ಹರಟೆ ಹೊಡೆಯುತ್ತಾ ಬೇಸರದಿಂದ ಅರಿಶಿಣ ಹಚ್ಚಿದರೆ ಆ ಮಹಾಲಕ್ಷ್ಮಿ ಅಲ್ಲಿ ಹೇಗೆ ನೆಲೆಸುತ್ತಾಳೆ? ಅದರಲ್ಲೂ ಅರಿಶಿಣ ಹಚ್ಚಿದ ತಕ್ಷಣ ಅದು ಒಣಗುವ ಮುನ್ನವೇ ಕಾಲಿಟ್ಟು ತುಳಿಯುತ್ತಿದ್ದೀಯ. ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯನ್ನು ನೀನೇ ಕಾಲಿನಿಂದ ಒದ್ದ ಹಾಗೆ ತಾನೆ ಅಂದಳು ಕಾಂತಮ್ಮ. ಅದಕ್ಕೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುತ್ತಿಲ್ಲ, ಅದಕ್ಕೆ ಪ್ರಶಾಂತತೆ ಇಲ್ಲ ಎಂದು ಶಾರದಾಳನ್ನು ಬೈದಳು. ಶಾರದಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಹಾಗಾದರೆ ಏನು ಮಾಡಬೇಕು ಅಜ್ಜಿ ಎಂದು ಕೇಳಿದಳು ಶಾರದಾ. ಕಾಂತಮ್ಮ ನಕ್ಕು ಶಾರದಾಳಿಗೆ ಒಂದು ರಹಸ್ಯ ಪರಿಹಾರವನ್ನು ಹೇಳಿದಳು. ಆ ದಿನದಿಂದ ಶಾರದಾ ಆ ಪದ್ಧತಿಯನ್ನೇ ಪಾಲಿಸಿದಳು. ನಂಬಿ ನಂಬದೇ ಇರಿ, ಸರಿಯಾಗಿ 21 ದಿನಗಳಲ್ಲಿ ಶಾರದಾಳ ಮನೆಯಲ್ಲಿ ಬದಲಾವಣೆ ಶುರುವಾಯಿತು. ಗಂಡನಲ್ಲಿ ಕಿರಿಕಿರಿ ಕಡಿಮೆಯಾಯಿತು. ಅನವಶ್ಯಕ ಖರ್ಚುಗಳು ನಿಂತು ಹೋದವು. ಮನೆಗೆ ಬರುತ್ತಿದ್ದಂತೆಯೇ ಏನೋ ಒಂದು ತಿಳಿಯದ ಪ್ರಶಾಂತತೆ. ಅಷ್ಟಕ್ಕೂ ಕಾಂತಮ್ಮ ಹೇಳಿದ ಆ ರಹಸ್ಯವೇನು? ಶಾರದಾ ಮಾಡಿದ ಆ ಕೆಲಸವೇನು? ಈಗ ನಾನು ನಿಮಗೆ ಅದನ್ನೇ ಹೇಳಲಿದ್ದೇನೆ. ಆ ರಹಸ್ಯವನ್ನು ತಿಳಿದುಕೊಳ್ಳುವ ಮುನ್ನ ನಮ್ಮ ಪುರಾಣಗಳಲ್ಲಿನ ಒಂದು ಅದ್ಭುತವಾದ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಅವಳ ಅಕ್ಕ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕತೆ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಗಿಂತ ಮುಂಚೆಯೇ ಜ್ಯೇಷ್ಠಾದೇವಿ ಹುಟ್ಟಿದಳು. ಜ್ಯೇಷ್ಠಾದೇವಿಗೆ ಅಶುಚಿತ್ವ ಅಂದರೆ ಇಷ್ಟ. ಜಗಳಗಳು, ಧೂಳು, ಅಳು ಎಲ್ಲಿರುತ್ತದೆಯೋ ಅಲ್ಲಿ ಅವಳ ನಿವಾಸ ಇರುತ್ತದೆ. ಅವಳು ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗಿ ದಾರಿದ್ರ್ಯ ತಾಂಡವವಾಡುತ್ತದೆ. ಅದರ ನಂತರ ಲಕ್ಷ್ಮೀದೇವಿ ಜನಿಸಿದಳು. ಅವಳಿಗೆ ಪರಿಶುಭ್ರತೆ, ಅರಿಶಿಣ, ಕುಂಕುಮ, ಸುಗಂಧ ಪರಿಮಳಗಳು ಅಂದರೆ ಪ್ರೀತಿ. ಒಮ್ಮೆ ಈ ಇಬ್ಬರು ಸಹೋದರಿಯರು ಭೂಲೋಕ ಸಂಚಾರ ಮಾಡುತ್ತಾ ಒಂದು ಹಳ್ಳಿಗೆ ಬಂದರು. ಆಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು, ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಕಳಕಳೆಯಾಗಿ ಇರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಹತ್ತಿರ ಮಹಿಳೆಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ನನಗೆ ಸ್ವಾಗತ ನೀಡುತ್ತದೆ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಕಳೆಗುಂದಿ ಧೂಳು ಹಿಡಿದು ಇರುತ್ತದೆಯೋ ಅದು ನನಗೆ ಅಗ್ನಿಗೆ ಸಮಾನ. ನಾನಲ್ಲಿಗೆ ಬರಲಾರೆ. ಅಲ್ಲಿ ನೀನು ವಾಸಿಸು ಎಂದು ಹೇಳಿದರಂತೆ. ನೋಡಿದಿರಾ, ನಾವು ಹೊಸ್ತಿಲಿಗೆ ಅರಿಶಿಣ ಹಚ್ಚುವುದು ಅಂದರೆ ಪರೋಕ್ಷವಾಗಿ ಜ್ಯೇಷ್ಠಾದೇವಿಗೆ, ಅಮ್ಮ ನೀನು ಒಳಗಡೆ ಬರಬೇಡ, ಇದು ಲಕ್ಷ್ಮೀದೇವಿ ಇರುವ ಜಾಗ ಎಂದು
ಬೋರ್ಡ್ ಹಾಕಿದಂತೆ ಅರ್ಥ. ಆದರೆ ಈ ದಿನಗಳಲ್ಲಿ ಮಹಿಳೆಯರು ಮಾಡುವ ದೊಡ್ಡ ತಪ್ಪೇನೆಂದರೆ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಾರೆ. ಆದರೆ ಬೊಟ್ಟು ಇಡುವಾಗ ಕುಂಕುಮದ ಬದಲು ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಿದ್ದಾರೆ ಅಥವಾ ರಾಸಾಯನಿಕಗಳು ಮಿಶ್ರಿತವಾದ ಪೇಂಟ್ ಹಾಕುತ್ತಿದ್ದಾರೆ. ಅಮ್ಮ, ಲಕ್ಷ್ಮೀದೇವಿ ಆಕರ್ಷಿತಲಾಗುವುದು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳಿಗಲ್ಲ, ಸ್ವಚ್ಛವಾದ ಅರಿಶಿಣಕ್ಕೆ, ನೈಸರ್ಗಿಕವಾದ ಕುಂಕುಮಕ್ಕೆ. ಹೊಸ್ತಿಲು ಅನ್ನುವುದು ಮನೆಯ ಬೆನ್ನೆಲುಬಿನ ಜಾತಕವಿದ್ದಂತೆ. ನಮ್ಮ ಶರೀರಕ್ಕೆ ಬೆನ್ನೆಲುಬು ಎಷ್ಟು ಮುಖ್ಯವೋ ಮನೆಗೆ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ರೀತಿಯಲ್ಲಿ ಕೂಡ ಪ್ರಧಾನ ದ್ವಾರದಿಂದಲೇ ಪ್ರಾಣಶಕ್ತಿ ಒಳಗೆ ಬರುತ್ತದೆ. ಅರಿಶಿಣವು ಒಂದು ಅದ್ಭುತವಾದ ಆಂಟಿಬಯೋಟಿಕ್, ಅಂದರೆ ರೋಗ ನಿರೋಧಕ. ನೀವು ಹೊಸ್ತಿಲ ತುಂಬಾ ಅರಿಶಿಣ ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಕ್ರಿಮಿಗಳು ಮಾತ್ರವಲ್ಲ, ಕಣ್ಣಿಗೆ ಕಾಣದ ನೆಗೆಟಿವ್ ಎನರ್ಜಿ ಕೂಡ ಅಕ್ಕಪಕ್ಕದಲ್ಲೇ ನಿಂತು ಹೋಗುತ್ತದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಡುವ ಪ್ರತಿಯೊಬ್ಬ ಮಹಿಳೆಯೂ ತಪ್ಪದೇ ಮಾಡಬೇಕಾದ ಆ ರಹಸ್ಯ ಕೆಲಸವೇನು? ನಾನು ಹೇಳುವ ಈ ಪದ್ಧತಿಯನ್ನು ನಾಳೆಯಿಂದಲೇ ಪಾಲಿಸಿ, ಫಲಿತಾಂಶವನ್ನು ನೀವೇ ನೋಡಿ. ಹೊಸ್ತಿಲಿಗೆ ಅರಿಶಿಣ ಹಚ್ಚುವಾಗ ನೀರಿನಿಂದ ಅಲ್ಲದೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್ ಮಿಶ್ರಣ ಮಾಡಿ ಅದನ್ನು ಹೊಸ್ತಿಲಿಗೆ ಹಚ್ಚಿ. ಏಕೆಂದರೆ ಹಾಲು ಲಕ್ಷ್ಮಿ ಕಟಾಕ್ಷವನ್ನು ನೀಡಿದರೆ ರೋಸ್ ವಾಟರ್ ನೀಡುವ ಸುಗಂಧಕ್ಕೆ ಪ್ರತಿಕೂಲ ಶಕ್ತಿಗಳು ಹತ್ತಿರ ಸುಳಿಯುವುದಿಲ್ಲ. ಅರಿಶಿಣವನ್ನು ಯಾವಾಗಲೂ ಎಡದಿಂದ ಬಲಕ್ಕೆ ಮಾತ್ರ ಹಚ್ಚಬೇಕು. ಇದು ಪಾಸಿಟಿವ್ ಎನರ್ಜಿಯ ಹರಿವನ್ನು ಸೂಚಿಸುತ್ತದೆ. ಹೀಗೆ ಹಚ್ಚುತ್ತಿರುವಷ್ಟು ಸಮಯ ನಿಮ್ಮ ಮನಸ್ಸಿನಲ್ಲಿ ಅನವಶ್ಯಕ ಆಲೋಚನೆಗಳಿಗೆ ದಾರಿ ಕೊಡದೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ನಿಮ್ಮ ಕುಲದೈವದ ನಾಮವನ್ನು ಸ್ಮರಿಸುತ್ತಾ ಸಾಕ್ಷಾತ್ ದೈವವನ್ನು ಸ್ಪರ್ಶಿಸುತ್ತಿರುವ ಭಾವನೆಯಲ್ಲಿ ಇರಬೇಕು. ಅರಿಶಿಣ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಸಣ್ಣ ರಂಗೋಲಿ ಹಾಕಿ ನಿಮ್ಮ ಉಂಗುರದ ಬೆರಳಿನಿಂದ ಕುಂಕುಮದ ಬೊಟ್ಟು ಇಡುತ್ತಾ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾದ ನಿಯಮವೇನೆಂದರೆ ಅರಿಶಿಣ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲು ಇಡಬಾರದು. ಹೊಸ್ತಿಲನ್ನು ತುಳಿಯುವುದು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ತುಳಿದಂತೆಯೇ. ಆದ್ದರಿಂದ ಯಾವಾಗಲೂ ಹೊಸ್ತಿಲನ್ನು ದಾಟಬೇಕೇ ಹೊರತು ತುಳಿಯಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಪ್ರತಿ ಶುಕ್ರವಾರ ಹೊಸ್ತಿಲ ಎರಡೂ ಬದಿಗಳಲ್ಲಿ 2 ಹೂವುಗಳನ್ನು ಇಡಿ. ಸಾಧ್ಯವಾದರೆ ಸಂಜೆಯ ಸಮಯದಲ್ಲಿ ಹೊಸ್ತಿಲ ಹತ್ತಿರ ಒಳಗಿನ ಕಡೆಯಲ್ಲಿ, ಅಂದರೆ ನಿಮ್ಮ ಮನೆಯ ಒಳಗಡೆ 2 ಮಣ್ಣಿನ ಹಣತೆಗಳಲ್ಲಿ ದೀಪಗಳನ್ನು ಬೆಳಗಿಸಿ. ಇದನ್ನೇ ಹೊಸ್ತಿಲು ಲಕ್ಷ್ಮೀ ಪೂಜೆ ಎಂದು ಕರೆಯುತ್ತಾರೆ. ಇದು ಮಾಡಿದ ಯಾವ ಮನೆಯಲ್ಲೂ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿವೆ. ಇವುಗಳನ್ನು ತಕ್ಷಣ ನಿಲ್ಲಿಸಿ. ಪೂಜಾ ಕೋಣೆಯಲ್ಲಿ ಉಳಿದು ಹೋದ ಹಳೆಯ ಅರಿಶಿಣವನ್ನು ಅಥವಾ ಎಕ್ಸ್ಪೈರಿ ಆಗಿ ಹೋದ ಅರಿಶಿಣವನ್ನು ಹೊಸ್ತಿಲಿಗೆ ಹಚ್ಚಬಾರದು. ಹೊಸ್ತಿಲಿಗೆ ಬಳಸುವ ಅರಿಶಿಣ ಯಾವಾಗಲೂ ಸ್ವಚ್ಛವಾಗಿ ಹೊಸದಾಗಿ ಇರಬೇಕು. ಸಾಧ್ಯವಾದರೆ ಅರಿಶಿಣ ಕೊಂಬುಗಳನ್ನು ಕುಟ್ಟಿಸಿ ನೀವೇ ಅರಿಶಿಣ ತಯಾರಿಸಿಕೊಳ್ಳಿ. ಹಾಗೆಯೇ ಮನೆ ಗುಡಿಸುವಾಗ ಧೂಳಿನಿಂದ ಕೂಡಿದ ಪೊರಕೆಯನ್ನು ಹೊಸ್ತಿಲಿಗೆ ತಾಕಿಸಬೇಡಿ. ಅದು ಏನೇನೂ ಶುಭಪ್ರದವಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣಿನಲ್ಲಿ ನೀರು ಹಾಕಿಕೊಳ್ಳುತ್ತಾ ಸಂಕಟದಿಂದ ಎಂದಿಗೂ ಹೊಸ್ತಿಲಿಗೆ ಅರಿಶಿಣ ಹಚ್ಚಬೇಡಿ. ಮಹಿಳೆಯ ಕಣ್ಣೀರು ಹೊಸ್ತಿಲ ಮೇಲೆ ಬಿದ್ದರೆ ಆ ವಂಶಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಎಂತಹುದೇ ಕಷ್ಟಗಳಿದ್ದರೂ ಸರಿ, ಆ 1 ನಿಮಿಷ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುಮುಖದಿಂದ ಆ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಿ. ನೆನಪಿಟ್ಟುಕೊಳ್ಳಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿಕೊಳ್ಳಬಹುದು, ಆದರೆ ಆ ಮನೆ ಒಂದು ದೇವಾಲಯದಂತೆ ನಿಲ್ಲಬೇಕೆಂದರೆ ಅದು ಮಹಿಳೆಯ ಮನಸ್ಸಿನಿಂದ, ಅವಳು ಆಚರಿಸುವ ಧರ್ಮದಿಂದಲೇ ಸಾಧ್ಯ. ನಿಮ್ಮ ಮನೆಯ ಹೊಸ್ತಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕ. ಅದು ಎಷ್ಟು ಕಳೆಯಾಗಿ ಇರುತ್ತದೆಯೋ ನಿಮ್ಮ ಜೀವನ ಅಷ್ಟು ಕಳೆಕಳೆಯಾಗಿ ಪ್ರಕಾಶಿಸುತ್ತದೆ. ಯಾವ ಮನೆಯಲ್ಲೇ ಆಗಲಿ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಹೊಳೆಯುತ್ತಿರುತ್ತದೆಯೋ ಆ ಮನೆಗೆ ಕಾಲಿಡುತ್ತಲೇ ಮನಸ್ಸಿಗೆ ಏನೋ ಒಂದು ತಿಳಿಯದ ಆನಂದ ಉಂಟಾಗುತ್ತದೆ. ಅದೇ ನಿಮ್ಮ ಮೊದಲ ಗೆಲುವು. ನಾಳೆಯಿಂದ ಹೊಸ್ತಿಲಿಗೆ ಅರಿಶಿಣ ಹಚ್ಚುವಾಗ ಇದನ್ನು ಒಂದು ಕೆಲಸದಂತೆ ಮಾಡದೆ ಒಂದು ಯೋಗದಂತೆ, ಒಂದು ವರದಂತೆ ಭಾವಿಸಿ ಮಾಡಿ. ನಿಮ್ಮ ಮನೆಯ ಹೊಸ್ತಿಲೇ ನಿಮಗೆ ರಕ್ಷಾ ಕವಚವಾಗುತ್ತದೆ. ಈ ವಿಡಿಯೋ ನಿಮಗೆ ಕೇವಲ ಮಾಹಿತಿಯನ್ನು ನೀಡಲು ಮಾತ್ರವಲ್ಲ, ನಿಮ್ಮಲ್ಲಿ ಚೈತನ್ಯವನ್ನು ತುಂಬಲು ಮಾಡಿದ್ದೇವೆ. ನಿಮ್ಮ ಕೈಗಳಲ್ಲೇ ನಿಮ್ಮ ಮನೆಯ ಅದೃಷ್ಟವಿದೆ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.